ಏನಂತ? ಸ್ಟೈಲ್ಸ್ ಬುಕ್ಸ್ ಇನ್ 30 days. ಒಂದ್ಸಲ ಹೇಳೋದೇ ಕಷ್ಟ. ಇನ್ 30 days ನೀನ್ ಹೆಂಗ್ ಓದಿರ್ತೀಯ ಅದನ್ನ? ಎಷ್ಟೋ ವರ್ಷದಿಂದ ಓದಿರ್ತೀವಿ. ಸ್ಟೈಲ್ ಬುಕ್ ಇನ್ 30 days ಅಂತ ಕಲ್ತಿದೀವಿ. ಅದ್ರಲ್ಲಿ ಇದೇ ಸ್ಟೈಲ್ ಅಮ್ಮ. ಕಮಾನ್ ಕಂಟಿನ್ಯೂ. ಇದು ಮೋಹನ್ ಸ್ಟೈಲ್ ಬತ್ತೈತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಂಕೆಚಕ ಆರ್ಕೆಸ್ಟ್ರಾ ವತಿಯಿಂದ ರಸ ಸಂಜೆ ಕಾರ್ಯಕ್ರಮ ಶುರುವಾಗಲಿದೆ. ತರಿತಿದ್ದವನೆ ಯಾಕೋ ಹಂಗ ಓಡೋಗಿದ್ದೆ? ಮಂಗಳಾರತಿ ಸೌಂಡ್ ಕೇಳಲಿಲ್ವಪ್ಪ? ಮಂಗಳಾರತಿ ಆದ್ಮೇಲೆ ಹೀಡ್ಗಾಯಿ ಹೊಡಿತಾರೆ. ಅಲ್ಲಿ ಕಿತ್ತಾಡ್ಕೊಂಡು ಹೀಡ್ಗಾಯಿ ಎತ್ಕೊಂಬರೋ ಏನ್ ಖುಷಿ ಇರ್ತದ ಗೊತ್ತಾ? ನಿನಗೆ ನೋಡು ಒಳ್ಳೆ ಮಾತಾಡ್ತೇನೆ, ಕೈ ಮುಗಿದ್ ಕೇಳ್ಕೊತಾ ಇದೀನಿ, ಆಭಾಸ ಮಾಡಬೇಡ, ಹೋಗ್ಬಿಡು. ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಮ್ಮ, ಬೇರೇನೇನು ಮಾಡಲ್ಲ. ಒಂದೇ ಒಂದು ಕಂಡೀಷನ್. ಏನೋ? ಬಂದಿರೋ ಕಲೆಕ್ಷನ್ ಅಲ್ಲಿ ಪರ್ಸೆಂಟೇಜ್ ಕೊಡ್ಬೇಕು. ಫಿಕ್ಸ್ ಅಮ್ಮ. ಮಾತು ಮಾತಾಗಿರ್ಬೇಕು. ಹೌದು. ಓಕೆನಾ? ತೊಳೆ ತಿಂತಾ ಇರಿ. ಈಗ ಕಾರ್ಯಕ್ರಮ ಪ್ರಾರಂಭ. ಕನ್ನಡದ ಕಲಾಭಿಮಾನಿಗಳೇ, ಈಗ ನಿಮ್ಮ ಮುಂದೆ ಶುರು ಆಗ್ತಾ ಇದೆ ಡಿಂಕಿಚಿಕ ಆರ್ಕೆಸ್ಟ್ರಾ. ಮೊದಲಿಗೆ ಯುಗಳ ಪ್ರೇಮ ಗೀತೆ. ಈ ಹಾಡಿನ ಮೂಲ ನೃತ್ಯ ಮಾಡಿದವರು ನಮ್ಮ ಮುಂದೆ ಕುಳಿತಿರುವ ಮಂಡ್ಯದ ಸೊಸೆ, ಕನ್ನಡ ಚಿತ್ರರಂಗದ ದಿಗ್ಗಜ ಅಂಬರೀಷ್ ಅಣ್ಣ ಅವರ ಧರ್ಮಪತ್ನಿ, ಕೊಡಗೈ ದಾನಿಗೆ ಹೃದಯವನ್ನೇ ದಾನ ಮಾಡಿರತಕ್ಕಂತಹ ಸುಮಲತಾ ಮೇಡಮ್ ಅವರು. ಬರ್ಲಿ ಚಪ್ಪಾಳೆ. ಈಗ ನಿಮ್ಮ ಮುಂದೆ ನಟ ಸಾರ್ವಭೌಮ, ಗಾನಗಂಧರ್ವ, ರಸಿಕರ ರಾಜ, ಕಂಟಗಿ ಕರ್ನಲ್, ಪದ್ಮಭೂಷಣ, ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ವಿ ಚಿತ್ರ ರವಿಚಂದ್ರ. ಈ ಚಿತ್ರದಿಂದ ಒಂದು ಅಪರೂಪದ ಹಾಡಿಗೆ ನೃತ್ಯ ಪ್ರದರ್ಶಿಸಲು ಬರುತ್ತಿದ್ದಾರೆ. ಯಾರು ಅಂದ್ರೆ ನೀವೇ ನೋಡಿ. ಆ ನೃತ್ಯ ಮಾಡಿದಂತಹ ನೃತ್ಯಗಾರ್ತಿಯರಿಗೆ ಧನ್ಯವಾದಗಳು. ಬ್ಯೂಟಿಫುಲ್ ಸಾಂಗು. ನೀವಿಬ್ರು ಸಗದ ಮಾಡ್ಬಿಟ್ರಿ, ಖುಷಿ ಆಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಡಾನ್ಸ್ ಮಾಡಿದೆ ಅಲ್ಲ? ನಾನಂತೂ ಏನ ಡ್ಯಾನ್ಸರ್ಸ್ ಎಲ್ಲ ಕರ್ಸ್ಬಿಟ್ಟಿದ್ಯಲ್ಲ. ಮತ್ತೆ ಡಿಂಕಿಚಿಕ ಆರ್ಕೆಸ್ಟ್ರಾ ಅಂದ್ರೆ ಏನ್ ಕಮ್ಮಿ ಏನಮ್ಮ? ನಮಸ್ಕಾರ. ಸುಮಲತಾ ಮೇಡಮ್, ಹೆಂಗಿತ್ತು ನಮ್ಮ ತುಣಿತ? ಎಲ್ಲ ಏನು ತುಣಿಲೇ ಇಲ್ಲ ನೀನು. ಎಲ್ಲಿ ತುಣಿದೆ? ಏಯ್, ನಾನು ತುಣಿಯೋದ್ರ ಬಗ್ಗೆ ಮಾತಾಡ್ತಿಲ್ಲ ಕಣ, ತುಣಿತದ ಬಗ್ಗೆ ಮಾತಾಡ್ತೀನಿ. ಕುಣಿತ. ಹೆಂಗಿತ್ತು ಮೇಡಮ್? ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಒರಿಜಿನಲ್ ಸಾಂಗ್ ನೀವು ಮಾಡಿದೀರಾ? ಅಲ್ಲ, ಅದಕ್ಕಿಂತ ನೀವೇ ಚೆನ್ನಾಗಿ ಮಾಡಿದೀರಾ. ಅಲ್ವಾ? ನಾ ಹೇಳ್ದೆ ಆಕ್ಚುಲಿ ಏನ್ ಗೊತ್ತಾ, ನೀವ್ ತುಂಬಾ ಚೆನ್ನಾಗಿ ಮಾಡಿದೀರಾ, ಆದ್ರೆ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ. ಆಕ್ಚುಲಿ ತುಂಬಾ ಸಂತೋಷ ನೀವು ಇಲ್ಲಿ ಹಬ್ಬದ ಟೈಮಿಗೆ ಬಂದಿರೋದು. ನಂಗೆ ತುಂಬಾ ದಿವಸದಿಂದ ಒಂದೆರಡು ಡೌಟ್ಸ್ ಕಾಡ್ತಾ ಇದೆ. ಪ್ಲೀಸ್ ಆ ಡೌಟ್ಸ್ ಕ್ಲಿಯರ್ ಮಾಡ್ಕೊಟ್ಬಿಡಿ. ನೀವು ಓಕೆ, ನನ್ನಷ್ಟೇ ಚೆನ್ನಾಗಿದ್ದೀರಾ ನೀವು. ಏನ್ ಗೊತ್ತಾ,
ಇವಾಗ ಆಕ್ಚುಲಿ ನಾನು ಹೆಂಗ್ ಪರ್ಫಾರ್ಮ್ ಮಾಡಿದೆ ಅಂತ ಇವ್ರನ್ನೆಲ್ಲ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಯಾರು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಇಲ್ಲ. ವರು ನೀನ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ಯಾ, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯಾ, ವಾವ್ ಹೆಂಗಿದೆ ಅಂತ ಹೇಳ್ತಾರೆ. ಯಾವಾಗ್ಲೂ ಹಿಂಗೆ ಹೊಗಳ್ತಾರೆ. ಅದು ಗಂಡಸರು ಫ್ಯಾನ್ಸ್ ಅಂತೂ ಅಯ್ಯೋ ರಾಮ ಆಗದೇ ಇಲ್ಲಪ್ಪ. ನಿಮ್ಗೂ ಒಂದ್ ಸ್ವಲ್ಪ ನನ್ನಷ್ಟಲ್ದೇ ಇದ್ರು ಸ್ವಲ್ಪ ಮೇಲ್ ಫ್ಯಾನ್ಸ್ ಇದಾರಲ್ವಾ? ಹೌ ಡು ಯು ಮ್ಯಾನೇಜ್? ಅಂದ್ರೆ ನಿಮಗೆ ಇರೋಷ್ಟು ಫ್ಯಾನ್ಸ್ ನನ್ಗೆ ಇರ್ಲಿಲ್ಲ, ಸೊ ಅಷ್ಟು ತೊಂದರೆ ಆಗಿರ್ಲಿಲ್ಲ ನನ್ಗೆ ಯಾವತ್ತು. ಹಂಗಾಗಿ ಈಸಿಯಾಗಿ ಮ್ಯಾನೇಜ್ ಮಾಡಿದೆ. ಕೇಳಿಸ್ಕೊಳ್ಳೋ, ಉತ್ತರ ಕೇಳಿಸ್ಕೊಳ್ಳೋ, ಹೊಡೆರಿ ಚಪ್ಪಾಳೆ ಈ ಉತ್ತರಕ್ಕೆ. ಬರೋರೆ 50 ರೂಪಾಯಿ 25 ರೂಪಾಯಿ ಬೇಕಿದ್ರೆ ಡೈರೆಕ್ಟ್ ಕೇಳ್ಬಿಡಿ. ಕುರಿ ನೀನೇ ಅವಮಾನ ಮಾಡ್ತೀಯಾ ನಂಗೆ? ಇಲ್ಲ ಸುಮ್ಮಂಡೆ ಕಾಮಿಡಿ ಅದು ಕಾಮಿಡಿ ಮಾಡಿದ್ದ. ಓಕೆ ಮೇಡಮ್, ನಾನು ಇಷ್ಟು ಕಾಣಿಸ್ಕೊಂಡ್ರೇನೆ ಇನ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅಯ್ಯೋ ಸಿಕ್ಕಾಪಟ್ಟೆ ಆಗತ್ತೆ. ಅದಕ್ಕೆ ನಾನು ಮನೆಯಿಂದ ಜಾಸ್ತಿ ಆಚೆನೆ ಬರಲ್ಲ. ಬಾಯ್ ಮೇಡಮ್ ಮೇಡಮ್, ಆಲ್ ದಿ ಬೆಸ್ಟ್. ಜೋಡಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಬಿಡ್ಬೇಡಿ, ಯಾಕಂದ್ರೆ ಅವಳು ನನ್ನ ಜೋಡಿ. ನನಗೆ ಡ್ಯಾನ್ಸ್ ಬರಲ್ಲ ಅಂತ ಅವನನ್ನ ಬಿಟ್ಟಿದ್ದೀನಿ ಅಷ್ಟೇ. ಹಲೋ, ಇಂದು ಡಿಸೈಡ್ ಆಗಿಲ್ಲಮ್ಮ ಯಾರಿಗೆ ಅಂತ. ಬಿಡ್ರ, ಹಬ್ಬದ ದಿನ ಯಾಕೋ ಕಿತ್ತಾಡ್ತೀರಾ? ಬಿಡ್ರ, ಒಂದ್ ಕೆಲ್ಸ ಮಾಡೋಣ, ಹಬ್ಬದ ದಿನ ಇವತ್ತು ಡಿಸೈಡ್ ಆಗ್ಬಿಡ್ಲಿ, ಇಬ್ರಲ್ಲೊಬ್ರು ಯಾರು ಅನ್ನೋದನ್ನ ಇತ್ಯರ್ಥ ಮಾಡ್ಬಿಡಿ. ಇವತ್ತು ಡಿಸೈಡ್ ಮಾಡ್ಬಿಡಿ, ಅತ್ಲಾಗ ಹಬ್ಬದ ದಿನ ಹಾಗೆ ಹೋಗ್ಲಿ. ಹಾಗೆ ಬಿಡ್ಲಿ. ಮಾಡ್ಬಿಡದ? ಹೇಳಿ ಬಿಡ್ಲಾ? ಹೇಳಿ ಹೇಳಿ. ಡಿಸೈಡ್ ಮಾಡ್ಬಿಡಣ್ವಾ? ಓಕೆನಾ? ಓಕೆನಾ? ಆಕ್ಚುಲಿ ನನ್ಗೆ ನೀವ್ ಓಕೆ. ಬಾಯ್. ಓಕೆ ಅಮ್ಮ, ದಾರಾಗಿರ ತಗೊಂಡು ನೇಣ ಹಾಕೊಳಕ್ ಹೋಗ್ಬಿಟ್ಟಿಯ ಕಣೋ. ತೂಗ ಬಾರಿದೆ ಕಣೋ, ತುಡ್ಕೊಂಡು ತೂತ್ಕೊಂಡ್ಬಿಡ್ತೀನಿ. ಲತಾ ಮೇಡಮ್, ಈ ಮ್ಯಾಟ್ರ್ ಬಿಡಿ, ಇದು ನಮ್ ಪರ್ಸನಲ್ ಅಲ್ಲ, ಇದ್ರಷ್ಟು ಪಬ್ಲಿಕ್ ಆಗಿರೋದು ಇನ್ಯಾವುದೂ ಇಲ್ಲ. ಇದೆಲ್ಲಿತ್ತು ಡೈಲಾಗ್? ಹಿಂದ್ಗಡೆ ಪೇಜಲ್ಲಿ. ನಾನ್ ನೋಡಿರ್ಲಿಲ್ಲಪ್ಪ, ಸಾರಿ. ನೋಡ್ಬೇಕು ಎಲ್ಲದನ್ನು. ಮುಗಿತಾ ನೀನು ಡಿಗ್ಗ ಚಕ? ಮುಗಿತಾವ್. ಎಲ್ಲಿ ಮುಗಿತಾ? ಇರಪ್ಪ, ಇನ್ನು ಈಗ ಸ್ಟಾರ್ಟ್ ಆಗಿದೆ. ಯಾಕೆ ಹಬ್ಬ ಅಂತ ಗಾಬರಿ ಮಾಡ್ಕೊತೀವಿ? ಮೇಡಮ್, ಈಗ ಇವರಿಬ್ರು ಮಾಡಿದ್ರಲ್ಲ ಡ್ಯಾನ್ಸ್, ಆ ಹಾಡ್ನ ನಾನೇ ಬೇಕೇ ಬೇಕು ಅಂತ ಹೇಳಿ ಹಾಕ್ಸಿದ್ ಮೇಡಮ್. ನಿಮ್ಗೂ ಇಷ್ಟ ಆಯ್ತಲ್ಲ? ತುಂಬಾ ಇಷ್ಟ ಆಯ್ತು. ನೋಡಿ ಮೇಡಮ್, ಪೆನ್ ಬೇಕಾದ್ರೆ ನಾನೇ ಕೊಡ್ತೀನಿ, ಸೈನ್ ಮಾತ್ರ ನೀವೇ ಮಾಡ್ಬೇಕು ನಿಮ್ ಚೆಕ್ ಬುಕ್ ಅಲ್ಲಿ. ಹೌದೌದು, ಕಾದಿರೋ ಮುಚ್ಚ ಕೈನ ನಾನೇ ಕೊಡ್ತೀನಿ, ಬರೆ ಮಾತ್ರ ನೀವೇ ಹಾಕ್ಬೇಕು. ಮಗ್ಗ ಅಲ್ಲಿ ಬಗ್ಗಿದಲ್ಲ ಬೇಡಪ್ಪ. ಮತ್ತೆ ಕೊಬ್ರಾ, ನಿಂಗ್ ಪರ್ಸೆಂಟೇಜ್ ಹೇಳಿದ್ದೀನಿ ತಾನು, ಸುಮ್ಮನೆ ನಿಂತ್ಕೊಳಪ್ಪ. ಬಂದಿರೋ ಗೆಸ್ಟ್ ಹತ್ರ ದುಡ್ಡು ಇಸ್ಕೊತೀನ, ಇನ್ಯಾರ ಹತ್ರ ಇಸ್ಕೊಳಕ್ ಆಗ್ತದಪ್ಪ? ಸುಮ್ಮನೆ ನಿಂತ್ಕೊಳ್ಳೋ ಸ್ವಲ್ಪ ಹೊತ್ತು. ಮೇಡಮ್, ನಿಮ್ ಮಾಡು ಡ್ಯಾನ್ಸ್ ಮಾಡಿದ ಖುಷಿಗೆ ಎಷ್ಟು ಬರೀಲಿ ಮೇಡಮ್? ಈಗ ಈ ಪಿಕ್ಚರ್ ಅಲ್ಲಿ ನಾನು ಲಾಯರ್ ಅಂತ ನಿಮ್ಗೆ ಗೊತ್ತು ತಾನೆ. ಚೆಕ್ ಬುಕ್ ಸೈನ್ ಮಾಡಲ್ಲ ನಾನು, ಬರೀ ಕೇಸ್ ನ ಫೈಲ್ ಮಾಡಿ ಅದಕ್ಕೆ ಬೇಕಾದ್ರೆ ಆ ಡಾಕ್ಯುಮೆಂಟ್ ಗೆ ಸೈನ್ ಮಾಡಿ ಕೊಡ್ತೀನಿ. ಓಕೆನಾ? ನಿಮ್ಗೆ ಒಂದ್ ಸೆಕ್ಷನ್ ಇದೆ ಗೊತ್ತಾ ನಿಮ್ಗೆ, 420 ಅಂತಾರೆ, ಅದಕ್ಕೆ ಕೇಳಿದೀರಾ? ಸೆಕ್ಷನ್ ಕಡೆ ಎಲ್ಲ ಹೋಗಿಲ್ಲ ಮೇಡಮ್, ನಾನು UKG ಸ್ಕೂಲ್ ಬಿಟ್ಬಿಟ್ಟೆ. ಥ್ಯಾಂಕ್ಸ್ ಸರ್. ಒಂದ್ 40,000 ರೂಪಾಯಿ ಬರ್ದಿರ್ತೀನಿ ಸರ್. ಒಂದ್ 0 ಹೆಚ್ಚು ಕಮ್ಮಿ ಆಮೇಲೆ ಮಾಡ್ಕೊಳ್ಳೋಣ. ಒಂದ್ ಕೆಲಸ ಮಾಡ, ಒಟ್ಟೊಟ್ಟಿಗೆ 3 ಕಮ್ಮಿ ಮಾಡ್ಕೊಂಬಿಡು. 3 ಅಪ್ಪ, 40,000ದಿಂದ 40 ರೂಪಾಯಿ ತಂದ್ಬಿಟ್ಟಲ್ಲಪ್ಪ. ಸುಮ್ನಿರ್ರೀರ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಸೈನ್ ಮಾಡ್ಕೊಟ್ರಲ್ಲ? ಚೆಕ್ ಅಲ್ಲ ಸರ್, ಅದು ರಸೀದಿ. ಅದನ್ನ ಅವರೇ ತಾನೇ ಸೈನ್ ಮಾಡ್ಬೇಕು, ಅವ್ರು ತಾನೇ ಸೈನ್ ಮಾಡ್ಕೊಡ್ಬೇಕು. ಯಾರ್ ಕೇಳಿದ್ರಪ್ಪ ಇವಾಗ, ಯಾರ್ ಸೈನ್ ಮಾಡಿದ್ರು ಅಂತ? ಯಾರು ದುಡ್ಡಲ್ಲಿಂದ ಬರುತ್ತೆ ನಿನ್ಗೆ, ದುಡ್ಡಲ್ಲಿಂದ ಬರುತ್ತೆ. ಆಮೇಲೆ ಕೊಡ್ತೀರಪ್ಪ, ಗೆಸ್ಟ್ ಎಲ್ಲೋಯ್ತಾರೆ? ಕೊಡ್ತೀರಾ ಸರ್ ನೀವು? ಆ ನಗುಲೆ ಗೊತ್ತಾಯ್ತಾ? ಮುಚ್ಕೊಂಡು ಹೋಗು ಅಂದಂಗಿತ್ತದು. ಹಂಗಿತ್ತ? ಸರಿ, ಈಗ ಮೈಕ್ ಇಲ್ದೆ ಆದ್ರೂ ಸೌಂಡ್ ಬರ್ತಾ ಇದೆ ನನ್ಗೆ. ಈಗ ಮುಂದಿನ ಕಾರ್ಯಕ್ರಮ ಕೋಬ್ರಾ, ಒಂದೊಳ್ಳೆ ಸಾಂಗ್ ಹಾಕ್ತೀನಿ, ಸ್ಟೆಪ್ ಹಾಕ್ಬಿಡು. ಆಗಲೇ
ನಿನ್ಗೆ ಒಳ್ಳೆ ಹೆಸರು ಬರ್ತದೆ. ಬೇಕಾಗಿಲ್ಲ ಹೋಗಲೇ. ನೋಡ, ನೀನು ಮಾಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ತಾಯಿ ನನಗೇನು ಬಹಳ ಖುಷಿ ಆಗುತ್ತೆ ನನಗೆ. ನನ್ನ ವರು ಮೇಲೆ ಆಣೆ. ಅಯ್ಯೋ ಅಯ್ಯಮ್ಮ ಸತ್ರೆ ಇಡೀ ಊರಿಗೆ ಊಟ ಹಾಕ್ಸ್ತೀನಿ. ನಿನ್ ರಾಣಿ ಮೇಲೆ ಆಣೆ. ನಾನು ವೇಟಿಂಗ್ ಹೋಗ್ಲಿ ಬಿಡ. ಮಾಡ್ತೀನಿ ಇರು. ಪಕ್ಕದ ಮನೆ ಹನಿ ಮೇಲೆ ಆಣೆ. ಯಾವ ಸಾಂಗು ಅಂತ ಹೇಳಲಿ. ಸಾಂಗ್ ಯಾವ್ದು ಅಂತ ಹೇಳ. ಇಲ್ಲ ಐತ ಬೇಗದ ಕೈಯೇ. ಚಿರು ರೆಡಿ ಮಾಡ್ಕೊಳಪ್ಪ ಸಾಂಗ್ನ. ಕನ್ನಡದ ಕಲಾಭಿಮಾನಿಗಳೇ, ಈಗ ನಿಮ್ಮ ಮುಂದೆ ಸಾಹಸ ಸಿಂಹ ಡಾಕ್ಟರ್ ವಿ. ನಾನು ಹಿಂಗೆ ಮಾಡ್ತಿದ್ರೆ ಪ್ಯಾಂಟೆ ಬಿಚ್ಚಾಕ್ಬಿಟ್ಟು ಶುರು ಮಾಡ್ತೀನಿ ಆರ್ಕೆಸ್ಟ್ರಾ. ಆಮೇಲೆ ಈಗ ನಿಮ್ಮ ಮುಂದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಕರುಣಾ ಚಿತ್ರದಿಂದ ಒಂದು ಪ್ರೇಮ ಗೀತೆ ನಿಮ್ಮ ಮುಂದೆ ನೃತ್ಯ ಮಾಡಲಿದ್ದಾರೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಹಾಗೂ ಅವರ ಪ್ರೀತಿಯ ಬೆಡಗಿ. ಏಯ್ ದಡ್ಡ ಅನಿನ್ ಕಸಿದೆಯ ಪ್ರೀತಿಯ ಬಿಡಿಗೆ ಕಳ್ಳ ಮುಂಚೆನೆ ಹೇಳುತ್ತಾನೆ ಗೂಬೆ. ನಿನಗೋಸ್ಕರ ಅಷ್ಟು ಮಾಡಲ್ವಪ್ಪ ನಾನು. ವೆರಿ ಗುಡ್ ವೆರಿ ಗುಡ್. ಹನಿ ಅಂತ ಅಂದಿದ್ರೆ ನಾನು ನಿನಗೆ ಮುಂಚೆನೆ ಪ್ರಾಮಿಸ್ ಮಾಡ್ಬಿಡ್ತಾ ಇದ್ದೆ. ಬರ್ಲಿ ಇವರ ಪ್ರೀತಿಯ ಬೆಡಗಿ. ಕುರಿ ನಿನ್ ಬಾಯಿಗೆ ಮಣ್ಣಾಕ ಪ್ರೀತಿಯ ಬೆಡಗಿ ಅಂದಲ್ಲೋ. ಮತ್ತೆ ಪ್ರೀತಿಯ ಬೆಡಗಿ ಯಾವ ಸಾಂಗ್ ಹಾಕನಪ್ಪ? ಎತ್ತಿ ಮಕ್ ಹೊಡಿತೀನಿ. ಸಾಂಗ್ ಆಗ್ತಾನಂತೆ ಸಾಂಗ್. ಹಾಕಪ್ಪ ಸಾಂಗು.